ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಭೂರ್ಭುವಃ ಮಹಾಗಣಪತಿಮಾವಾಹಯಾಮಿ आपो इष्टमयो भवन्तः ऊर्जे ददातनमहे समर्पयामि एकदन्ताय नमः कपिलाय नमः गजकर्णिकाय नमः लंबोदराय नमः विकटाय नमः विघ्नराजाय नमः मूषिकवाहनाय नमः गजाननाय नमः अष्ट समर्पयामि ಇದು ದೇವಸ್ಥಾನ ಶ್ರೀ ಒಡೆಯರ ರುದ್ರದೇವರ ದೇವಸ್ಥಾನ ಅಂತೇಳಿ ಸುಮಾರು 300-400 ವರ್ಷಗಳ ಹಿಂದೆ ಕಟ್ಟಿದಂಥ ದೇವಸ್ಥಾನ. ಇದು ಹಿಂದೆ ನಾಗರಕೆರೆ ಕಟ್ಟುವಂಥ ಸಂದರ್ಭದಲ್ಲಿ ಇಲ್ಲಿ ಕಾರ್ಮಿಕರು ಬಂದು ಇಲ್ಲಿ ನೆಲೆಸಿ ಇಲ್ಲಿ ಒಂದು ದೇವಸ್ಥಾನ ಕಟ್ಕೊಂಡಿದ್ರು ಅಂತ ನಮಗಿರೋಂಥ ಮಾಹಿತಿ. ಇಲ್ಲಿ ಮೊದಲು ಇಲ್ಲಿ ಬೋವಿಪೇಟೆ ಅಂತಿತ್ತು. ಕಾಲಕ್ರಮೇಣ ಎಲ್ಲ ವಲಸೆ ಹೋಗಿದ್ದಾರೆ. ಅದಾಗಿ ಇದು ಯಾರೂ ಮೇಂಟೈನ್ ಮಾಡಿಲ್ಲ. ತದನಂತರ ಸುಮಾರು 30-40 ವರ್ಷಗಳಿಂದ ಭವಿ ಸಮಾಜದವರು ನಮ್ಮದು ಅಂತ ಒಂದು ಕಡೆ, ವೀರಶೈವ ಸಮಾಜ ನಮಗೆ ಸೇರಿದ್ದು ಇದು ಅಂತ ಅವರು ಸಹ ಸರ್ಕಾರದ ಲೆವೆಲಲ್ಲಿ ಹೋರಾಟ ಮಾಡಿದ್ದಾರೆ. ಆದರೆ ನಾವು ಈಗ ಇದು ಯಾರು ಬೇಡ, ಎಲ್ಲ ಸೇರಿ ಒಟ್ಟಿಗೆ ದೇವಸ್ಥಾನ ಕಟ್ಟೋಣ ಅನ್ನೋ ದೃಷ್ಟಿಯಿಂದ ನಮ್ಮ ವೀರಶೈವ ಸಮಾಜದ ಹಿರಿಯರಾದಂಥ ಸನ್ಮಾನ್ಯ ಸೋಮಣ್ಣರಿರ್ಬೋದು, ಇನ್ನೂ ಅನೇಕ ಮುಖಂಡಗಳ ಜೊತೆ ಸೇರಿ ಒಟ್ಟಾರೆ ಶಿಥಿಲ ಆಗಿರೋಂಥ ದೇವಸ್ಥಾನ ಹಾಗೆ ಬಿಡೋದು ಬೇಡ, ಅದು ಪೂಜಾ ಕಾರ್ಯಕ್ರಮಗಳು ನಡಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎರಡೂ ಸಮಾಜದ ಸೇರಿ ಒಟ್ಟಿಗೆ ಇವತ್ತು ಕಟ್ಟುವಂಥ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಇವತ್ತು ಶುಭ ದಿನ, ಒಳ್ಳೆಯದೇ. ಕಳೆದ ವಾರನೇ ಆಗಬೇಕಾಗಿತ್ತು. ಒಂದು ಒಳ್ಳೆಯ ಮುಹೂರ್ತ ಇಟ್ಟು ಆವತ್ತು ತೆಗೆಯುವಂಥ ಕಾರ್ಯಕ್ರಮ ಆಗಲಿ ಅನ್ನೋ ದೃಷ್ಟಿಯಿಂದ ಹಿರಿಯರು ಸೂಚನೆ ಮೇರೆಗೆ ಇವತ್ತು ಪೂಜೆ ಮಾಡಿ ಇವತ್ತು ತೆಗಿತಾ ಇದ್ದೀವಿ. ಶ್ರಾವಣ ಮಾಸದಲ್ಲಿ ಇದನ್ನು ಜೀರ್ಣೋದ್ಧಾರ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದೈವ ಸಂಕಲ್ಪ ಯಾವತ್ತು ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಇವತ್ತು ಎಲ್ಲ ದೇವರು ಎಲ್ಲ ಸಮಾಜಕ್ಕೂ ಸೇರಿರೋಂಥದ್ದು, ಒಂದು ಸಮಾಜಕ್ಕೆ ಸೇರಿದಂಥ ದೇವರಲ್ಲ. ಹಾಗಾಗಿ ಎಲ್ಲರೂ ಸೇರಿ ಪ್ರತಿಯೊಬ್ಬರು ಇದು ಕಟ್ಟೋದಕ್ಕೆ ಕೈ ಜೋಡಿಸ್ಲಿ. ಮತ್ತು ಎಲ್ಲರೂ ನಮ್ಮ ದೇವಸ್ಥಾನ ಅಂತೇಳಿ ಎಲ್ಲರೂ ಹಿಂದೂ ದೇವಾಲಯಗಳು ಏನು ಜೀರ್ಣೋದ್ಧಾರ ಕಾರ್ಯ ಮಾಡೋವಂಥದ್ದು ತುಂಬ ಪುಣ್ಯದ ಕೆಲಸ. ಹಾಗಾಗಿ ಇವತ್ತು ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮುಂದೆ ಇದು ನಿರಂತರವಾಗಿ ಸಾವಿರಾರು ವರ್ಷಗಳ ಕಾಲ ಇದನ್ನು ಪೂಜಾ ಕಾರ್ಯಕ್ರಮಗಳು ನಡೆದಾಗ ನಗರ ಮತ್ತು ಇಲ್ಲಿನ ಭಕ್ತರು ಸುಭಿಕ್ಷೆಯಿಂದ ನೆಮ್ಮದಿಯಿಂದ ಇರ್ತಾರೆ ಅಂತ ಒಂದು ಮನಸ್ಥಿತಿಯಿಂದ ಇವತ್ತು ಮಾಡಿದ್ದೀವಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಶಿಥಿಲವಾಗಿರೋಂಥ ವೀರಭದ್ರ ಸ್ವಾಮಿ ದೇವಸ್ಥಾನನ ಜೀರ್ಣೋದ್ಧಾರ ಮುನಿಯಪ್ಪನವ್ರು ಬಂದು ನೀವು ಇಬ್ಬರು ಸೇರಿ ಮಾಡೋಣ ಅಂತ ಹೇಳಿದ್ರು. ಅವತ್ತಿನ ದಿವಸ 2 ಮೀಟಿಂಗ್ ಮಾಡಿ ಅವತ್ತಿನ ದಿವಸ ಮುನಿಯಪ್ಪನವ್ರಿಗೆ ಇಲ್ಲ ರೀ, ನೀವು ಇವತ್ತು ತೆಗಿಬೇಡಿ, ಇವತ್ತು ನೆಕ್ಸ್ಟ್ ಒಳ್ಳೆ ದಿನ ನೋಡಿ ಇದನ್ನು ತೆಗೆಯೋಣ ಅಂತ ಹೇಳ್ಬಿಟ್ಟು ಇವತ್ತು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ದೇವ್ರನ್ನ ವೀರಭದ್ರ ಸ್ವಾಮಿ, ಭದ್ರಕಾಳಮ್ಮ, ಇದು ಗಣಪತಿ ದೇವ್ರನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತಂದ್ಬಿಟ್ಟು ಮುನಿಯಪ್ಪನವ್ರಿಗೂ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಎಲ್ಲರೂ ಒಪ್ಕೊಂಡು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತಿನ ದಿವಸ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಆಜುಬಾಜು ಊರಿಗೆ ಒಳ್ಳೆಯದಾಗಲಿ. ವೀರಭದ್ರ ಸ್ವಾಮಿ ದೇವಸ್ಥಾನ ಒಂದೇ ಇರೋದಿಲ್ಲ, ಈ ಒಂದು ದೇವಸ್ಥಾನ ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಅದೇ ರೀತಿಯಾಗಿ ವೀರಭದ್ರ ಸ್ವಾಮಿ ದೇವಸ್ಥಾನ ನಿಲ್ಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಈಗ ಮುನಿಯಪ್ಪನವರು ಹೇಳಿದ ಲೆಕ್ಕಕ್ಕೆ ಇದಾಗಲ್ಲ, ಕಡಿಮೆ ಹೇಳಿದ್ರು ಅವರು. ಇನ್ನೂ ಜಾಸ್ತಿ ಆಗ್ತೈತೆ ಅಂತ ಕೂತ್ಕೊಂಡು ಮಾತಾಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಸೇರಿ ಮಾಡೋಣ. ಸುಮಾರು ಆಗ್ತೈತೆ, ಒಂದು ಹೆಚ್ಚು ಕಮ್ಮಿ ಒಂದು 50-60 ಲಕ್ಷ ರೂಪಾಯಿ ಆಗ್ತೈತೆ. ಎರಡು ಸಮುದಾಯದವ್ರು ಮಾತ್ರ ವೆಚ್ಚ ಮಾಡ್ತಿದ್ದೀರಾ ಇಲ್ಲ ಸಾರ್ವಜನಿಕರಿಂದ? ಇಲ್ಲ, ಸಾರ್ವಜನಿಕರಿಂದ ತೊಗೊತೀವಿ. ಆದರೆ ಇದು ಯಾರು ಹೆಚ್ಚಿಗೆ ಹಣ ಕೊಡ್ತಾರೆ ಅವ್ರದ್ದೊಂದು ಬೋರ್ಡ್ ಹಾಕ್ತೀವಿ. ಹೆಚ್ಚಿಗೆ ಹಣ ಕೊಟ್ಟವ್ರದ್ದು ಒಂದು ಬೋರ್ಡ್ ಹಾಕಿ ಈ ಸಮಾಜಕ್ಕೆ, ಈ ಊರಿಗೆ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು.